ಇದಕ್ಕೆ ನಮ್ಮ ಕೈಯಲ್ಲಿನ ಹೋದ್ರ ಇದಕ್ಕೆ ನಮ್ಮ ಕೈಯಲ್ಲಿನ ಹೃದಯದ ಕೋಪಾಗ್ರಯಂ ದೈತುತ್ತಿರುವುದಣ್ಣ. ಅಗ್ರಜ ಸಹೋದರ, ಪಾಂಡವರ ದುರಂಕಾರವ ಖಂಡಿಸದೆ ಬಿಡಲ್ಲ. ಅಣ್ಣ, ಪಾಂಡವರು ತಿಳಿದು ಇಂಥ ಅಕಾರ್ಯವನ್ನು ಮಾಡಿದರು. ನಮ್ಮ ಶತ್ರುವಾದ ಗಯನನ್ನು ಮರೆ ಹಾಕಿಕೊಂಡು ನಮಗೆ ಅಪಮಾನ ಮಾಡುವರು. ಆ ಗಯನ ಬಿಟ್ಟುಕೊಟ್ಟು ಶರಣಾಗತರಾದರೆ ಅವನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಲೇಬೇಕು. ಸಹೋದರ, ನಿನ್ನ ಆಜ್ಞೆಯನ್ನು ಪರಿಪಾಲಿಸುವ ನಂಬಿಕೆಯು ನಿನಗಿದೆಯೇ? ಅಣ್ಣ ನಂಬಿಕೆ ಇಲ್ಲವೇನು? ಪಾಂಡವರು ನಮ್ಮ ಮಿತ್ರರಲ್ವೇ? ಒಂದು ವೇಳೆ ಅಣ್ಣ ತಮ್ಮಂದರು ಆ ಗೈನನ್ನು ಬಿಟ್ಟುಕೊಡಲು ಅನುಮತಿ ಕೊಡದಿದ್ದರೆ ಪಾರ್ಥನು ನಮ್ಮ ಬಂಧುವಾದ್ದರಿಂದ ನಮ್ಮ ಆಜ್ಞೆಯನ್ನು ಖಂಡಿತ ಅನುಮೋದಿಸುವನು. ಸಹೋದರ, ಅದು ನಿನ್ನ ಪರಿಭ್ರಮೆ. ಪಾಂಡವರು ರಾಜಸೂಯದಿಂದ ಬಹಳ ಗರ್ವಿತರಾಗಿರುವರು. ನಮಸ್ಕರಿಸುವೆನು. ಮಂಗಳವಾಗಲಿ. ಪಾಂಡವರಲ್ಲಿ ಸೋಕಿದ್ರಿ, ನೀನು ಹೋದ ಕಾರ್ಯವೇನಾಯ್ತು? ಅನುಕೂಲವಾಯಿತೆ? ಸಹೋದರ, ಇವರ ಮುಖಲಕ್ಷಣ ನೋಡಿದರೆ ಹೋದ ಕಾರ್ಯ ಏನೆಂದು ಸೂಚಿಸುತ್ತದೆ? ಅಕ್ರೂರ ಏಕೆ ಮೌನವಾಗಿರುವೆ? ಧರ್ಮರಾಯನಿಗೆ ನನ್ನ ಸಂದೇಶವನ್ನು ತಿಳಿಸಿದಿರೋ ಪರಮಾತ್ಮ. ಅಕ್ರೂರ, ಅಲ್ಲಿ ಧರ್ಮರಾಯನ ಏನೆಂದ ಅದನ್ನು ತಿಳಿಸು. ಪಾಂಡವರು ಗಯನ ಪ್ರಾಣದಾನವನ್ನು ಮಾಡುವುದಾಗಿ ವಚನವನ್ನು ಕೊಟ್ಟಿರುವರಂತೆ. ಅವರ ವಚನ ಭ್ರಷ್ಟರಾದರೆ ಅವರ ಕೀರ್ತಿಗೆ ಕಳಂಕವಂತೆ. ಹೋಗಲೇ ಅಕ್ರೂರ, ಭೀಮಾರ್ಜುನ ಏನೆಂದರು? ಕೃಷ್ಣ, ನಿನಗೆಲ್ಲ ಭ್ರಾಂತು. ಮೊದಲನೇ ಪಾಂಡವರೆಂದು ಬಯಸಿದೆಯ, ಈಗ ನಾಳೆ ಬಹಳ ಗರುತರ ಕೃಷ್ಣ, ಬಹಳ ಗರುತರಾಗಿರುವರು. ಹೋಗಲೇ ಅಕ್ರೂರ, ಪಾರ್ಥನು ಕಂಡೆಯ ಆತನಿಗೆ ನಮ್ಮ ವಿಚಾರ ತಿಳಿಸಿದೆಯಾ? ತಿಳಿಸಿದ್ರು ಪರಮಾತ್ಮ. ಶರಣಾಗತರನ್ನು ಬಿಟ್ಟುಕೊಟ್ಟು ಅವರ ಭರತವಂಶದ ಕೀರ್ತಿಯನ್ನು ಎಂದಿಗೂ ಕಳಂಕಿತವನ್ನು ಮಾಡಲೆಂದಿಗೂ ಸಾಧ್ಯವಿಲ್ಲ ಎಂದು ಹೇಳಿದರು. ಹೇಳಲೆ ಪಾಂಡವರ ವಿವೇಕವಾ ಸಹೋದರ, ಹೇಳಲೆ ಪಾಂಡವರ ವಿವೇಕವಾ.
ಪಾಂಡವರ ದುರಂಕಾರವ ಪಾಂಡವರ ದುರಂಕಾರವ ಖಂಡಿಸದೆ ಬಿಡನು ನಾನು ಕೆಲವು ಕೃತಜ್ಞನೆ. ನೀನು ನಮ್ಮ ಪರಮಭಕ್ತನೆಂದು ಭಕ್ತಿವಂತನು ತಿಳಿದು ನಮ್ಮ ಸುಭದ್ರೆಯನ್ನು ಕೊಟ್ಟು ಉಪಕಾರ ಮಾಡಿದ್ದಕ್ಕೆ ಇದೇ ಏನು ನಿನ್ನ ಪ್ರತಿಫಲವೇನು? ಅರ್ಜುನ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬಂತೆ. ಈ ನನ್ನ ಚಕ್ರವು ಇನ್ನು ಮಂಡಾಗಿಲ್ಲ. ಅಣ್ಣ, ಈ ನಿನ್ನ ಚಕ್ರದಿಂದ ನನ್ನ ಸ್ವಾಮಿಯನ್ನು ಸಂಹರಿಸುವ ಬೇಡ ಅಣ್ಣ. ಈ ತಂಗಿಯ ಮೇಲೆ ಕೃತಜ್ಞತೆಯನ್ನು ತೋರಿಸುವಣ್ಣ. ಬೇಡ ತಂಗಿ ಬೆಳಗಿನ ನುಡಿಯ ಏತಕ್ಕೆ ನುಡಿಯ ಬರಿ ಮಾತಾ. ನನ್ನ ಮಾತನ್ನು ಕೇಳುವಣ್ಣ, ನೀನಾದರೂ ಹೇಳಬಾರದು ಪರಮಾತ್ಮ. ಬೇಡ ತಂಗಿ ಬೆಳಗಿನ ನುಡಿಯ ಏತಕ್ಕೆ ನುಡಿಯ ಬರಿ ಮಾತಾ. ಆಡಿದ ಉಪಕರ ಮರೆತನು ಮೋಡ ಹಾಗೆಂದು ಭಾವಿಸಬೇಡ ಅಣ್ಣ. ಆಡಿದ ಉಪಕರ ಮರೆತನು ಮೋಡ ಲೋಹವ ಗೈದನು ಪಾಪಿ ಅನ್ನು ಲೋಹವಗೈದನು ಪಾಪಿ ಎಮ್ಮ. ಬಿಡ ತಂಗಿ ಬೆಳಗಿನ ನುಡಿಯ ಏತಕ್ಕೆ ನುಡಿಯುವೆ ಬರಿ ಮಾತಾ. ಅಮ್ಮ ಸುಭದ್ರ, ಅಲ್ಲಿ ನಿಪತಿಯು ಏನದು ಅದನ್ನು ತಿಳಿಸು. ಅಣ್ಣ, ಅದು ಅವರು ಮಾಡಿದೆ ತಿಳಿಯದೆ ಮಾಡಿದ ಅಪರಾಧವಂತೆ ಅಣ್ಣ. ನೀವಾದ್ರೂ ಕ್ಷಮಿಸಬಾರದೆ? ಸ್ವಾಮಿ, ಏನಿದು? ಸುಭದ್ರೆಯು ರೋಧಿಸುತ್ತಿರುವಳು, ಆಕೆಯನ್ನು ನೀವು ಸಮಾಧಾನ ಪಡಿಸಬಾರದೆ? ರುಕ್ಮಿಣಿ, ಇಲ್ಲಿಗೆ ನಿನ್ನನ್ನು ಕರೆತಂದವರಾರು? ನೀನು ಕೂಡ ಅವಳ ಜೊತೆಯಲ್ಲಿ ಹೋಗಿ ಗೋಳಾಡು ಹೋಗು. ಸ್ವಾಮಿ, ಅರ್ಜುನನು ನಿರಾಪರಾಧಿಯಲ್ಲವೇ? ಗಯನು ನಿಮ್ಮ ವಿಚಾರವನ್ನು ಮೊದಲೇ ತಿಳಿಸಿದ್ದರೆ ಅರ್ಜುನನು ಆತನಿಗೆ ಸಹಾಯವೇ ಮಾಡುತ್ತಿರಲಿಲ್ಲ. ಆತನನ್ನು ಕ್ಷಮಿಸಬಾರದೆ ಸ್ವಾಮಿ? ಆ ದುರಾತ್ಮಕರ ಮಾತನ್ನು ಸಾಕು ಮಾಡು. ಬಿಡು ಬಿಡು ಚಲವೇದಕ್ಕೆ, ಬೇಡ ಬೇಡ ಎನಗೆ, ಬಿಡು ಬಿಡು ಚಲವೇದಕ್ಕೆ. ಪಾಪಿಯ ಶಿರವನ್ನು ಗತಿಗೆನು ನಾನು, ಪಾಪಿಯ ಶಿರವನ್ನು ಗತಿಗೆನು ನಾನು, ಮೂಡನ ಮದನವನು ಮೂಡನ ಮದನವನು ನಾನು. ಬಿಡು ಬೇಡ ಚಲವೇದಕ್ಕೆ, ಬೇಡ ಬೇಡ ಎನಗೆ, ಬಿಡು ಬೇಡ ಚಲವೇದಕ್ಕೆ. ಶ್ರೀಧರ್ಮ ರಾಜಪುತ್ರಿ, ಅವನು ನಿರಪರಾಧಿಯೋ ಅಲ್ಲವೋ ಅದು ನನಗೆ ಗೊತ್ತಿರುವುದು. ನಿನ್ನ ಅಧಿಕ ಪ್ರಸಂಗತವನ್ನು ಸಾಕು ಮಾಡು. ಕೃಷ್ಣ, ಅರ್ಜುನ ಸುಭದ್ರೆಯ ಮೂಲಕ ಇವರನ್ನು ಕಳಿಸಿರುವಂತೆ ತೋರುತ್ತದೆ. ಮನವ ಚಲಿಸುತ್ತಿದೆ ನನಗೆ, ಮನವ ಚಲಿಸುತ್ತಿದೆ. ಮನವ ಚಲಿಸುತ್ತಿದೆ ನನಗೆ, ಮನವ ಚಲಿಸುತ್ತಿದೆ. ಆತನು ಎಮ್ಮಳು ಈ ಪರಿಗೈದನು. ಆತನು ಎಮ್ಮಳು ಈ ಪರಿಗೈದನು, ದ್ರೋಹವಾಗೈದೆನು, ದ್ರೋಹವಾಗೈದೆನು, ಮನವ ಚಲಿಸುತ್ತಿದೆ. ಮಾಡಿದ ಉಪಕಾರ ಮರೆತನು ನೋಡನು, ಮನವ ಚಲಿಸುತ್ತಿದೆ ನನಗೆ, ಮನವ ಚಲಿಸುತ್ತಿದೆ. ಅಣ್ಣ, ಎಂತಹ ದುರ್ಧರಾ ಪ್ರಸಂಗದು. ನನ್ನ ಪ್ರಿಯ ಭಕ್ತರಾದ ಪಾಂಡವರು ಇಂಥ ಅವಿಧೇಯತೆಂದು ವರ್ತಿಸುವರೆಂದು ನಾನು ಎಂದಿಗೂ ಎಣಿಸಿಲ್ಲ. ಅವರ ಮೃತ್ಯ ದೈವವು
ಈ ರೀತಿ ಕಾಡುತ್ತರು. ಯಾರೇನು ಮಾಡಬಲ್ಲರು? ಅರ್ಜುನನು ನನ್ನ ಉಪಕಾರವನ್ನು ಮರೆತು ನನ್ನ ಆಜ್ಞೆಯನ್ನು ತಿರಸ್ಕರಿಸಲ್ಲ. ಖಂಡಿತ ಅವನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಲೇಬೇಕು ಅಣ್ಣ. ಈಗಲೇ ಯುದ್ಧಕ್ಕೆ ಹೊರಡುವಂತೆ ಸೈನ್ಯವನ್ನು ಸಿದ್ಧಗೊಳಿಸು. ಈ ನನ್ನ ನಿರ್ಧಾರಕ್ಕೆ ಯಾರು ಅಡ್ಡ ಬರುವರೋ ಅವರಿಗೆ ಯುದ್ಧರಂಗದಲ್ಲಿ ನನ್ನ ಪರಾಕ್ರಮವನ್ನು ತೋರಿಸೋಣ. ದುರುಳ್ಳ ಪಾಂಡವ ತಲೆಗಳ ಕಳೆದು ಧರೆಯಲೆಂದು ನೆರವೇ ನೆರವೇ ನೆರವೇ. ದುರುಳ್ಳ ಪಾಂಡವ ತಲೆಗಳ ಕಳೆದು ಧರೆಯಲೆಂದು ನೆರವೇ ನೆರವೇ ನೆರವೇ. ಸೋದರ ಅಗ್ರಜ, ಹದನದಿ ಕದನದಿ ಕದನದಿ ನೆರವೇ. ಸೋದರ ಅಗ್ರಜ, ಹದನದಿ ಕದನದಿ ಕದನದಿ ನೆರವೇ. ಲಂಡು ಭೀಮನಾಯ ದೇನ ಬಯಲು ಲಂಡು ಭೀಮನಾಯ ದೇನ ಬಯಲು. ಉಳಿದ ನಾಲ್ವರಾಜರಗಳ ಕಳೆದು ಉಳಿದ ನಾಲ್ವರಾಜರಗಳ ಕಳೆದು ಧರೆಯಲ್ಲಿ ಖ್ಯಾತಿಯ ಪಡೆಯುವುದೆಂದು ಧರೆಯಲ್ಲಿ ಖ್ಯಾತಿಯ ಪಡೆಯುವುದೆಂದು ದುರುಳ ಪಾಂಡವ ತಲೆಗಳ ಕಳೆದು ಧರೆಯಲ್ಲೆಂದು ನೆರವಿ ನೆರವಿ ನೆರವಿ. ಸೋದರ ಸೈನ್ಯವನ್ನು ಸಿದ್ಧಗೊಳಿಸಿ ನಡೆ. ಜೈ ಜೈ ಸೀತಾ ರಾಮಚಂದ್ರ ರಾಮಚಂದ್ರ ರಾಮಚಂದ್ರ. ವನಮಾಲಾದರ ಕಾಂಚನ ಜೇಲ ನಾರಾಯಣ ನಾರಾಯಣ. ವನಮಾಲಾದರ ಕಾಂಚನ ಚೇಲ ಭಕ್ತರಿಗೊಲ್ಲೆಯುವ ನೀನೇ ಪುರುಷ. ನಾರಾಯಣ ನಾರಾಯಣ. ಭಕ್ತರಿಗೊಲ್ಲೆಯುವ ನೀನೇ ಪುರುಷ. ಜೈ ಜೈ ಸೀತಾ ರಾಮಚಂದ್ರ ರಾಮಚಂದ್ರ ರಾಮಚಂದ್ರ. ನಾರಾಯಣ ನಾರಾಯಣ. ನಾನು ದ್ವಾರಕೆಯಿಂದ ಹಿಂತಿರುಗಿ ಬರುವಾಗ ಇಂಥ ವಿಪರೀತವಾದ ಕಲಹವು ಪ್ರಾಪ್ತವಾಗುವುದೆಂದು ನಾನು ಭಾವಿಸಿರಲಿಲ್ಲ. ಜೀವನದ ಗೆಳೆಯರಲ್ಲಿ ಹೋರಾಟವು ನಡೆಯುವುದೆಂದರೆ ಸಾಮಾನ್ಯವೇ ಇರಲಿ, ಅರ್ಜುನನ ಇಷ್ಟಾರ್ಥವು ನೆರವೇರಲೇಬೇಕು, ಕೃಷ್ಣನ ಪ್ರತಿಜ್ಞೆಯು ತೀರಲೇಬೇಕು. ಹೀಗಾಗಬೇಕಾದರೆ ಈ ನಾರದನ ಸಾಮರ್ಥ್ಯವೇನೆಂಬುದನ್ನು ತೋರಿಸಲೇಬೇಕಾಗಿದೆ. ದಶರಥ ನಂದನ ರಾಮಚಂದ್ರ ನಾರಾಯಣ ನಾರಾಯಣ. ದಶರಥ ನಂದನ ರಾಮಚಂದ್ರ ದಾನವ ಮಾರ್ದನ ಶ್ರೀರಾಮಚಂದ್ರ. ದಾನವ ಮಾರ್ದನ ಶ್ರೀರಾಮಚಂದ್ರ. ಜೈ ಜೈ ಸೀತಾ ರಾಮಚಂದ್ರ ರಾಮಚಂದ್ರ ರಾಮಚಂದ್ರ. ನಾರಾಯಣ ನಾರಾಯಣ. ಇದೇನು ದ್ವಾರಕಾ ಪಟ್ಟಣದಲ್ಲಿ ಎಲ್ಲಿ ಹುಡುಕಿದರೂ ನಮ್ಮ ಮಾವನಾದ ಕೃಷ್ಣನು ಕಾಣುತ್ತಿರವಲ್ಲ. ಏನೋ ವಿಪತ್ತು ಸಂಭವಿಸುತ್ತಿದೆ ಎಂದು ತೋರುತ್ತಿರುವ ಇರಲಿ, ತೊಡವೆನೋ ವಸ್ತ್ರವನೀಗಲೇ ತೊಡವೆನೋ ವಸ್ತ್ರವನೀಗಲೇ ಆರಿಸುವೆನು ಈ ಪಟ್ಟಣವನ್ನು ಗಗನಕ್ಕೆ. ಮುರಿಯದೇ ಯೋಧವ ಸೊಕ್ಕನ್ನು ಮುರಿಯದೇ ಯೋಧವ ಸೊಕ್ಕನ್ನು ಪಾತಕ ಮೋರ ನಿಲ್ಲಿಸುವೆ ನೋ. ಈ ಧನುವಂಶಿಯಿಂದ ದ್ವಾರಕ ಪಟ್ಟಣವನ್ನು ಸಮುದ್ರಕ್ಕೆ ಮುಳುಗಿಸಿ ಈ
ಯಾದವರ ಸೊಕ್ಕನ್ನು ಒಡಗಿಸಿ ಪಾರ್ಥ ಕುಮಾರನಿಸುವೆ. ನನ್ನ ತಡೆಯವರು ಯಾರು? ಬಾಮ ರಮಣ ಶ್ಯಾಮಲ ಕಾಯೋ ಬಾಮ ರಮಣ ಬಾಮ ರಮಣ ಶ್ಯಾಮಲ ಕಾಯೋ ಬಾಮ ರಮಣ ಮೌನಿ ವಿನುತ ಪಾವನ ಪೂರಿತ ಮೌನಿ ವಿನುತ ಪಾವನ ಪೂರಿತ ಮುನಿಕುಲ ಸೋಮ ನತ ಜನ ಪ್ರೇಮ ನಾರಾಯಣ ನಾರಾಯಣ ಮುನಿಕುಲ ಸೋಮ ನತ ಜನ ಪ್ರೇಮ ಮುನಿಕುಲ ಸೋಮ ನತ ಜನ ಪ್ರೇಮ ಮೌನಿ ವಿನುತ ಪಾವನ ಪೂರಿತ ಬಾಮ ರಮಣ ಶ್ಯಾಮಲ ಕಾಯೋ ಬಾಮ ರಮಣ. ನಾರಾಯಣ ನಾರಾಯಣ. ಅಭಿಮನ್ಯು, ಇದು ಏನು? ಯಾರ ಮೇಲೆ ನಿನ್ನ ಬಾಣ ಪ್ರಯೋಗ? ಪೂಜ್ಯರೇ ಪೂಜ್ಯರೇ, ನಮ್ಮ ತಂದೆಯವರು ಎಲ್ಲಿಯಾದರೂ ಕಂಡವರ? ನಮ್ಮ ಮಾವನಾದ ಕೃಷ್ಣನು ಎಲ್ಲಿಯಾದರೂ ಕಂಡವರ? ಅಭಿಮನ್ಯು, ಏಕೆ ಕೃಷ್ಣನನ್ನು ಕೇಳುತ್ತಿರುವೆಯಲ್ಲ? ವಿಷಯವೇನಿಲ್ಲ ಪೂಜ್ಯರೇ. ಕೃಷ್ಣನು ನಮ್ಮ ತಂದೆಯ ಮೇಲೆ ಯುದ್ಧಕ್ಕೆ ಬರುವನಂತೆ, ನಿಜವೇ ಪೂಜ್ಯರೇ? ಹೌದು, ಕೃಷ್ಣನು ಯುದ್ಧಕ್ಕಾಗಿ ಸೇನಾ ಸನ್ನಾಹ ಮಾಡುತ್ತಿರುವನು. ಒಟ್ಟಿನಲ್ಲಿ ಯಾರ ಗತಿ ಏನಾಗುವುದು? ಮುಖ್ಯವಾಗಿ ಕೃಷ್ಣನು ಪಾಂಡವರ ಮೇಲೆ ಇಷ್ಟು ವೈರವನ್ನು ಸಾಧಿಸುವುದನ್ನು ನೋಡಿದರೆ ಅವರ ಮೇಲೆ ಆಸೆ ಇಲ್ಲವೆಂದು ತೋರುತ್ತಿದೆ. ಪೂಜ್ಯರೇ, ಸಾಕು ನಿಲ್ಲಿಸಿ. ಆ ಕೃಷ್ಣನು ಯಾವ ದೊಡ್ಡವನೆಂದು ಹೇಳುತ್ತಿರುವಿರಿ? ಪಾಂಡವರು ಏಡಿಗಳೆಂದು ಭಾವಿಸಬೇಡಿ. ಪಾಂಡವರಲ್ಲಿ ಒಂದು ತೊಟ್ಟು ರಕ್ತ ಇರುವರೆ ತನಕ ವೀಣ ಪಾಣಿಗಳಿಂದ ಆ ಶಸ್ತ್ರ ಪರಾಕ್ರಮ ಯುದ್ಧವನ್ನು ನಮ್ಮಲ್ಲಿ ಹೇಳಿಕೊಡಿರುವ ನಾನು ಈಗಲೇ ಹೋಗಿ ಬಲರಾಮನ ಕೃಷ್ಣನಿಗೆ ಸರಿಯಾದ ಯುದ್ಧವನ್ನು ಕಲಿಸುವೆನು. ಅಭಿಮನ್ಯು, ಈಗ ಸರಿ ಹೋಯ್ತು. ಒಬ್ಬರಿಗಿಂತ ಒಬ್ಬರು ಶೂರರಾಗಿಯೇ ಇರುವಿರಿ. ನಿಮ್ಮ ಪರಾಕ್ರಮವನ್ನು ಆ ರಣರಂಗದಲ್ಲಿ ತಾನೇ ತಿಳಿಯುವುದು. ಪೂಜ್ಯರೇ, ಈ ಅಧಿಕ ಪ್ರಸಂಗತನವನ್ನು ಸಾಕು ನಿಲ್ಲಿಸಿ. ಪಾರ್ಥ ಕುಮಾರನನ್ನು ಏಡಿ ಎಂದು ಭಾವಿಸಬೇಡಿ. ಆಗಬಹುದು. ನಾರಾಯಣ ನಾರಾಯಣ. ದೇವಕಿ ನಂದನ ಮುಕುಂದ ಮಾಧವ ದೇವಕಿ ನಂದನ ಮುಕುಂದ ಮಾಧವ ಹಂಸವಿನಾರ್ದನ ಕೌಸ್ತುಭ ಭರಣ ಕಂಸವಿಮಾರ್ದನ ಕೌಸ್ತುಭ ಭರಣ ಬಾಮ ರಮಣ ಶ್ಯಾಮಲ ಕಾಯೋ ಬಾಮ ರಮಣ. ನಾರಾಯಣ ನಾರಾಯಣ. ಅವೋ ನಿಲ್ಲು ಗಳ್ಳನೇನು ಎಲ್ಲಿ ಬಾಗಬೇರೆ ಸೊಲ್ಲನೇನು ಅಡಪೇನೆ ಗಳ್ಳ ಮನುಜನೆ. ಅವೋ ನಿಲ್ಲು ಗಳ್ಳನೇನು ಎಲ್ಲಿ ಬಾಗಬೇ ಸೊಲ್ಲನೇನು ಅಡಪೇನೆ ಗಳ್ಳ ಮನುಜನೆ. ಏಕೆ ಕೋಪ ಪಾತ್ರ ನಿನ್ನ ದೂತ ಮನುಜನೆ, ಜೋಕೆಯಿಂದ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು. ಏಕೆ ಕೋಪ ಪಾತ್ರ ನಿನ್ನ ದೂತ ಮನುಜನೆ, ಜೋಕೆಯಿಂದ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು. ಬಿಡದೆ ಹೋಗಿ ಕಣ್ಕದಿಂದ ಕಡಿವೆ ನಿನ್ನ ಶಿರವನ್ನು, ಬಿಡದೆ ಹೋಗಿ ಕಣ್ಕದಿಂದ ಕಡಿವೆ ನಿನ್ನ ಶಿರವನ್ನು, ಬಿಡದೆ ಮೋದೆ ಕೊಳ್ಳ ತಡವು ಮಾಡದೆ
ಬಾಲ ಭಾಷೆಯಿಂದ ನಿನ್ನ ಕೆಳಗೆ ನಾಡಲು ಕಾಲ ನಗರಿ ಕುಯ್ಯುವ ನಿನ್ನ ಹರಣ ಸಾಗಲು ಬಾಲ ಭಾಷೆಯಿಂದ ನಿನ್ನ ಕೆಳಗೆ ನಾಡಲು ಕಾಲ ನಗರಿ ಕುಯ್ಯುವ ನಿನ್ನ ಹರಣ ಸಾಗಲು ಭಾವ ಹುಡುಗನೆಂದು ನೀ ಮದವ ತೋರ್ಪೆಯ ಶಸ್ತ್ರವನ್ನು ಹಿಡಿದು ಯುದ್ಧಕ್ಕೆ ಬಂದರೆ ನಿನ್ನ ಬಂಡಿವಾರವನ್ನು ಸಮೇತ ನಾಶ ಮಾಡುವೆನು. ಎಲ್ಲವೋ ಅಭಿಮಾನ್ಯು ಸೋದರ ಹಳೆ ನಮ್ಮ ಅಭಿಮಾನದಿಂದ ಇದುವರೆಗೂ ಸುಮ್ಮನಿದ್ದಾಯಿತು. ಮಾತನಾಡಿ ಫಲವಿಲ್ಲ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧರಾಗು. ಹುಡುಗನೆಂದನೇ ಮದವ ತೋರ್ಪೆಯೋ, ಹುಡುಗನೆಂದನೇ ಮದವ ತೋರ್ಪೆಯೋ, ಬಿಡಬಿಡನೆ ನಯ ನುಡಿಗಳನ್ನು, ಬಿಡಬಿಡನೆ ನಯ ನುಡಿಗಳನ್ನು, ಬಿಡಬಿಡನೆ ನಯ ನುಡಿಗಳನ್ನು. ಬಲವನ ದಾರೆ ತಲವನ ಬೇರೆ ಭಾವ, ಬಲವನ ದಾರೆ ತಲವನ ಬೇರೆ. ಒಲವಿನೋದಗಳು ಗೆಲ್ಲುವೆನು, ಒಲವಿನೋದಗಳನ್ನು ಗೆಲ್ಲುವೆನು, ಒಲವಿನೋದಗಳನ್ನು ಗೆಲ್ಲುವೆನು. ಬಿಡಬಿಡಲು ಹುಡುಗಲಿನ್ನಯ, ಬಿಡಬಿಡಲು ಹುಡುಗಲಿನ್ನಯ. ಹಲವನಿವೆ ನಾನೀಗ, ಹಲವನಿವೆ ನಾನೀಗ, ಹಲವನಿವೆ ನಾನೀಗ. ದುಳ್ಳಲಿನ್ನಯ ಮದವನು ಬರೆದು, ದುಳ್ಳಲಿನ್ನಯ ಮದವನು ಬರೆದು ಹೊಳಿದೋಲಿಸುವೆ ರಣದೊಳಗಿನ, ಹೊಳಿದೋಲಿಸುವೆ ರಣದೊಳಗಿನ, ಹೊಳಿಬೋಲಿಸುವೆ ರಣದೊಳಗಿನ. ಭಾವ ನಿನ್ನ ಪೌರುಷವನ್ನು ನನ್ನಲ್ಲಿ ತೋರಿಸುವಿಯಾ? ಎಲ್ಲವೋ ಬಾಲಕ, ನಿನ್ನ ಬಾಯನ್ನು ಮುಚ್ಚು, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧರಾಗು. ಎಲ್ಲಿರೋರು ಕೃಷ್ಣ ಬಲರಾಮರು ರಣರಂಗದಲ್ಲಿ ಬಂದು ನಿಂತ ಮೇಲೆ ನಾನು ಯಾರನ್ನು ನೋಡತಕ್ಕವನಲ್ಲ. ಈ ನನ್ನ ಗದೆಯಿಂದ ಅವರನ್ನು ನುಚ್ಚು ನೂರು ಮಾಡುವೆನು. ಎಲ್ಲವೋ ಭೀಮ, ಬಂಧುಗಳೆಂಬ ನಿಮ್ಮ ಮೇಲೆ ಭಾವದ ಭಾವವನ್ನು ಎಣಿಸಬಾರದೆಂದು ಸುಮ್ಮನಿದ್ದರೆ ನೀವು ಹಾಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುವುದೇ? ಎಲ್ಲವೋ ಬಲರಾಮ, ಕೈಲಾಗದ ಬಾಂಧವ್ಯವನ್ನು ಪುನಃ ಹುಡುಕಿ ತೆಗೆದೆಯ. ಸದ್ದು ಮಾಡದೆ ಯುದ್ಧಕ್ಕೆ ಸಿದ್ಧನಾಗಿ ಬಾರೋ. ಎಲ್ಲವೋ ಭೀಮ, ಯಾವನ ಒಬ್ಬ ಗೈರನ್ನು ಮರೆ ಹಾಕಿಕೊಂಡು ನಮ್ಮ ಮೇಲೆ ಹೊಯ್ಯತ್ವ ಬೆಳೆಸುವುದು ಸರಿಯಲ್ಲ. ಎಲ್ಲವೋ ಬಲರಾಮ, ಮೊದಲು ನನ್ನನ್ನು ಗೆದ್ದು ನಂತರ ಗಾಯನ ವಿಚಾರವಾಗಿ ಮಾತನಾಡೋ. ನಿಮ್ಮಂತಹ ಬಂಧು ದ್ರೋಹಿಗಳನ್ನು ಸಂಹಾರ ಮಾಡಿಯೇ ಎರಡನೇ ಕಾರ್ಯ. ಪಾಪಿ, ಈಗ ಯುದ್ಧಕ್ಕೆ ಸಿದ್ಧನಾಗಿ ನಿನ್ನ ಪೌರುಷವನ್ನು ನನ್ನ ಮೇಲೆ ತೋರಿಸೋ. ತಾರವೇ ನಲ್ಲೋ ಪರಿಮರಿಗಳು ನೋಡಿ ಮರಿದರೆ ತಾರವೇ ನಲ್ಲೋ, ತಾರವೇ ನಲ್ಲೋ ಪರಿಮರಿಗಳು ನೋಡಿದರೆ ತಾರವೇ ನಲ್ಲೋ. ಪದೋದಯ ಕಡಿಯುವೆ ನಿನ್ನೆಯ ಶಿರವನ್ನ, ಕಡಿಯುವೆ ನಿನ್ನೆಯ ಶಿರವನ್ನ, ಕಡಿಯುವೆ ನಿನ್ನೆಯ ಶಿರವನ್ನ. ಎಲ್ಲವೋ ದೊರೆಗ ಭೀಮ, ಪಾಂಡವರು ಸತ್ಯವಂತರೆಂದು ತಿಳಿದು ಲೋಕದ ಜನರು ನಿನ್ನ ಯೋಗ್ಯತೆಯನ್ನು ಕಾಣದೆ ಹೇಳುತ್ತಿದ್ದರು. ನೀವು ವಿಶ್ವಘಾತಕರೆಂದು ತಿಳಿದು ಚೆನ್ನಾಗಿ ಗೊತ್ತಾಯಿತು. ಎಲ್ಲವೋ ಧೂಳ ಭೀಮ, ನಾರಾಯಣ ಕೃಷ್ಣನಾಗಿ ಆದಿಶೇಷನ ನಾನು ಆಗಿರುವಲ್ಲಿ ಅದನ್ನು ತಿಳಿಯದೆ ನಮ್ಮ ಮೇಲೆ ಗನೆಯಿಂದ ಧ್ವಂಸ ಮಾಡುವೆಂದು ಹೇಳುತ್ತಿರುವೆಯ? ಬಾಯುದ್ದಕ್ಕೆ ಬಲರಾಮ, ಧೀರನಂದಿನಿ ಮದವ ತೋರ್ಪಯ, ಧೀರನಂದಿನಿ ಮದವ ತೋರ್ಪಯ. ಕಡಿಮೆನು ನಿನ್ಮಯ ಶಿರವನನ, ಕಡಿಮೆನು ನಿನ್ಮಯ ಶಿರವನನ, ಕಡಿಮೆನು ನಿನ್ಮಯ ಶಿರವನನ. ಆದಿಶೇಷನೇ ಎಂದೋ ನೀನು, ಆದಿಶೇಷನ ಎಂದೋ ನೀನು. ಹರಟಬೇಡವೋ ಚೇದುರಳ, ಹರಟಬೇಡವೋ ಚೇದುರಳ, ಹರಟಬೇಡವೋ ಚೇದುರಳ. ಎಲ್ಲವೋ ಬಲರಾಮ, ಆದಿಶೇಷ ನೀನಾದರೆ ಮೊದಲು ಪೂಜೆಯನ್ನು ಮಾಡಿ ನಂತರ ನಿನ್ನ ತಲೆಯನ್ನು ತಂದು ನನ್ನ ವೈರವನ್ನು ಕಳೆದುಕೊಳ್ಳುತ್ತೇನೆ. ಬಾರೈತ ಚಿಂತನಾಗೋ. ಕಳ್ಳಲಿಲ್ಲಯ ಕರೆದು ಬಿಡುವೆನು, ಕಳ್ಳಲಿಲ್ಲಯ ಕರೆದು ಬಿಡುವೆನು. ಸಹಿಸಿಕೊಳ್ಳಲು ಚೈನೀಚ, ಸಹಿಸಿಕೊಳ್ಳಲು ನೇನೀಚ, ಸಹಿಸಿಕೊಳ್ಳಲು ಚೈನೀಚ. ಅಟ್ಟಹಾಸದಿ ಕುಟ್ಟಿ ನಿಂದಯ, ಅಟ್ಟಹಾಸದಿ ಕುಟ್ಟಿ ನಿಂದಯ. ಹೊಲಗಳ ಮುರಿವೆ ನಾನೀಗ, ಹೊಲಗಳ ಮುರಿವೆ ನಾನೀಗ, ಹೊಲಗಳ ಮುರಿವೆ ನಾನೀಗ. ನಾಡಿದ್ದ ಅದೊಂದು
ದುರಾತ್ಮ ಏನಿಚ್ಚ ಏನ ಹೊಂದಿದ್ದೆ ಕೂಳ ನಿನ್ನನು ಬಡಿಯುವೆ ನಾನು ಕೂಳ ನಿನ್ನನು ಬಡಿಯುವೆ ನಾನು ಕಾಳಗದೊಳಗೆ ಜೇನಿಚ್ಚು ಕಾಳಗದೊಳಗೆ ಜೇನಿಚ್ಚು ಕಳ್ಳ ನಿನ್ನನು ಕಳೆದು ಬಿಡುವನು ಕಳ್ಳ ನಿನ್ನನು ಕಳೆದು ಬಿಡುವನು ಕಳೆದು ಬಿಡುವನು ನೋಡಲು ಕಳೆದು ಬಿಡುವನು ನೋಡಲು ಕಳೆದು ಬಿಡುವನು ನೋಡಲು ಮಸ್ತ ನಿನ್ನಯ ಹೊಟ್ಟೆ ಹೊಡೆಯುವೆನು ಮಸ್ತ ನಿನ್ನಯ ಹೊಟ್ಟೆ ಹೊಡೆಸುವೆ ನಷ್ಟಗೊಳಿಸುವೆ ನಾನೀಗ ನಷ್ಟಗೊಳಿಸುವೆ ನಾನೀಗ ನಷ್ಟಗೊಳಿಸುವೆ ನಾನೀಗ ವ್ಯಕ್ತಿಗಳೆಂದು ದಿಟ್ಟತನದಲ್ಲಿ ವ್ಯಕ್ತಿಗಳೆಂದು ದಿಟ್ಟತನದಲ್ಲಿ ಅಟ್ಟಹಾಸದೆ ನಡೆಯುವೆಯ ಅಟ್ಟಹಾಸದೆ ನಡೆಯುವೆಯ ಅಟ್ಟಹಾಸದೆ ನಡೆಯುವೆಯ ಕಳೆದು ನಿನ್ನನು ಬಲಿಯ ಕೊಡುವೆನು ಕಳೆದು ನಿನ್ನನು ಬಲಿಯ ಕೊಡುವೆನು ಸೈಸಳು ನಿನ್ನಯ ಕೋಪವನ ಸೈಸಳು ನಿನ್ನಯ ಕೋಪವನ ಸೈಸಳು ನಿನ್ನಯ ಕೋಪವನ ಬಣ್ಣನ ನೀನು ಬಗಳಬೇಡವೋ ಬಣ್ಣನ ನೀನು ಬಗಳಬೇಡವೋ ಬಂಡೆಯ ಮುರಿಯುವೆ ನಾನೀಗ ಬಂಡೆಯ ಮುರಿಯುವೆ ನಾನೀಗ ಬಂಡೆಯ ಮುರಿಯುವೆ ನಾನೀಗ ಎಲ್ಲವೋ ಪ್ರಶ್ನಾದ ಭೀಮ ಪಾಪಿಸ್ತನಾದ ಗಯನನ್ನು ಮರೆ ಹಾಕಿಕೊಂಡು ನನ್ನ ಕರಕ ಮುಷ್ಟಿಗೆ ಸಿಕ್ಕಿ ಕೆಟ್ಟ ಹೊಜಲಗಳಾಡುತ್ತಿರುವೆಯ ಆ ಯುದ್ಧಕ್ಕೆ ಸಿದ್ಧನಾಗು ಎಲ್ಲವೋ ಬಲರಾಮ ನಾನೇ ಬಲು ಪರಾಕ್ರಮಿ ಎಂದು ಹೊರಟಬೇಡವ ನಿನ್ನ ಪ್ರತಾಪದ ದಾವಾಗ್ನಿಯನ್ನು ಸುಟ್ಟು ನಿನ್ನ ಗರ್ವವನ್ನು ಮುರಿಯುತ್ತೇನೆ ಬಾರೋ ಸಾರ ದೂರ ದೂರ ಮರಳ ಘೋರ ತರುತ್ತದೆ ಮದು ಮನೆ ಸಾರ ದೂರ ದೂರ ಮರಳ ಘೋರ ತರುತ್ತದೆ ಕರದೊಳಗೆ ಮದು ಮುಂದುವರಿದ ಮನೆ ಗಣಗಣತಿ ನುಡಿಯದಿರಲಿ ಗಣಗಣತಿ ಗಣಿಯದಿರಲಿ ಕರ ಒಮ್ಮಗೆದು ಶಿರ ಒಮ್ಮಗೆದು ಒದಿಪೆ ಹದ ಮನೆ ಲಲಿತಾ ಹೃದಯ ಕಲ್ಲ ಮನೆಯ ಮೋಪರೆ ಲಲಿತಾ ಹೃದಯ ಕಲ್ಲ ಮನೆಯ ಮೋಪರೆ ಒದಿಪೆ ಹದ ಮನೆ ಅರ್ಜುನ ಅವ ಬಿಟ್ಟು ಕಳುಹಲು ಪಾರ್ಥ ದುಷ್ಟ ಗಯನನು ಈಗ ಬಿಟ್ಟು ಕಳುಹಲು ಪಾರ್ಥ ದುಷ್ಟ ಗಯನನು ಈಗ ಬಿಟ್ಟು ಕೊಂಡರೆ ನಿನಗೆ ಕಷ್ಟ ತಪ್ಪದು ಬೇಗ ಹೊರೆ ಹೊಕ್ಕವರ ನಾನು ಎಂದಿಗೂ ಬಿಡಲಾರೆ ಅವ ಹೊರೆ ಹೊಕ್ಕವರ ನಾನು ಎಂದಿಗೂ ಬಿಡಲಾರೆ ಶ್ರೇಷ್ಠವಲ್ಲವ ಕೇಳೋ ಶ್ರೇಷ್ಠವಲ್ಲವ ಕೇಳೋ ನೀ ಕೇಳೋ ಪಂಚವು ಪಾರ್ಥ ಬಿಡು ಗಯನನು ಈಗ ಎಡ ಪಂಚವು ಪಾರ್ಥ ಬಿಡು ಗಯನನು ಈಗ ಇಟ್ಟುಕೊಂಡರೆ ನಿನಗೆ ಕಂಡ ತಪ್ಪದು ಬೇಗ
ಕೊಟ್ಟ ಭಾಷೆಗೆ ತಪ್ಪಿ ಎಂದಿಗೂ ಬಿಡಲಾರೆ. ಕೊಟ್ಟ ಭಾಷೆಗೆ ತಪ್ಪಿ ಎಂದಿಗೂ ಬಿಡಲಾರೆ. ಶ್ರೇಷ್ಠವಲ್ಲವೋ ಕೇಳೋ, ಶ್ರೇಷ್ಠವಲ್ಲವೋ ಕೇಳೋ ನೀ ಕೇಳೋ. ಕೆಲವೋ ಕೆಟ್ಟ ಪಾರ್ಥ ದುಷ್ಟನಾದ ಗೈನು ನನ್ನ ವೈರೆಂದು ತಿಳಿದು ಆ ದುರಾತ್ಮಕರನ್ನು ಬಚ್ಚಿಟ್ಟುಕೊಂಡರು ಸರಿಯಲ್ಲ. ನಾಡಮೃಗ ರಾಜನ ಕಾಳಾನೆ ಕೆಡಕದಂತೆ ಎಲ್ಲವೋ ರಣ ಹೇಳಿ ನನ್ನೊಡನೆ ಯುದ್ಧ ಮಾಡಿ ಜಯಿಸುವೆನೆಂದು ಹೇಳಿವೆಯಾ? ಮೂಡಿ ಬರೋ ಭಾಸ್ಕರನು ಈ ಹಿಂದಕ್ಕೆ ಓಡಿಸುವ ಈ ಪಡುತ್ತರ ಶಕ್ತಿಯುಳ್ಳ ಈ ಸುದರ್ಶನಕ್ಕೆ ನಿನ್ನನ್ನು ಬಲಿ ಕೊಡನು. ಯುದ್ಧಕ್ಕೆ ಬಾ, ಯುದ್ಧಕ್ಕೆ ಸಿದ್ಧನಾಗು. ಕೃಷ್ಣ, ಕಿರುಕುಳರಾದ ಗೊಲ್ಲತೀರ ಚರಣದಲ್ಲಿ ಹೊರಳಾಡಿದಂತೆ ನಿನ್ನ ಪೌರುಷವನ್ನು ನನ್ನ ಮುಂದೆ ಹೇಳಬೇಡ. ಹರಿಗಳ ಭೀತಿಗೋಸ್ಕರ ಶಿರ ಉಳಿದರೆ ಸಾಕೆಂದು ಮರಳಿ ಬಿಡುವಂಥದ್ದು ಈ ಧರಣಿಪನ ನಡತೆಯಲ್ಲ. ಅಲ್ಲದೆ ನರಸಿಂಹನ ಅವತಾರವನ್ನೆತ್ತಿ ಹಿರಣ್ಯಕಶ್ಯಪನನ್ನು ಶಿಕ್ಷಿಸಿ ತರುಳನಾದ ಪ್ರಹ್ಲಾದನನ್ನು ಪಡೆಯಲಿಲ್ಲವೇ? ಅದರಂತೆ ಈಗ ಈ ಗಯನನ್ನು ಪರಿಪಾಲಿಸುವುದು ನನ್ನ ಕರ್ತವ್ಯವಲ್ಲವೇ? ನೀನು ಸುಮ್ಮನೆ ಹಠ ಮಾಡದೆ ಹೊರಡು. ಕೆಲವು ಬುದ್ಧಿಶೂನ್ಯನಾದ ದುಷ್ಟ ಪಾರ್ಥನೆ, ನನ್ನ ಪರಾಕ್ರಮ ನೀನೇ ನೋಡ್ತಿರು. ಎಲ್ಲವೋ ಶುದ್ಧ ಕಳ್ಳ ನನ್ನ ವೈರ್ಯನ್ನು ಕದ್ದಿಟ್ಟುಕೊಂಡಿರೋದು ಸರಿಯಲ್ಲ. ಈ ನನ್ನ ವೈರ್ಯನ್ನು ಬಿಡಿವೆಯೋ ಇಲ್ಲ ಇದಕ್ಕೆ ಸಿದ್ಧನಾಗವೆಯೋ? ಭಾವ, ಈ ರೀತಿ ನನ್ನನ್ನು ನಿಂದಿಸಿ ನಡೆಯುವುದು ತರವಲ್ಲ. ನಾನು ಕೊಟ್ಟ ಭಾಷೆಯನ್ನು ತಪ್ಪಿದ್ದೆ ಆದರೆ ಈ ಸೃಷ್ಟಿಯಲ್ಲಿ ಕೆಟ್ಟ ಪಾರ್ಥನೆಂದು ನಿಂದಿಸಿ ಮಾತನಾಡುವರು. ಎಷ್ಟೆಷ್ಟು ಮಾತ್ರಕ್ಕೂ ಗಯನನ್ನು ಬಿಡುವುದಿಲ್ಲ. ನೀನು ಬಂದ ದಾರಿಯನ್ನು ಹಿಡಿದುಕೊಂಡು ಹೊರಡುವಂತನಾಗು. ಕೆಲವೋ ಮೂಢ ಪಾಲ್ಗುಣ ಕೇಳಿಗನಾದ ನೀನು ಮಾಡುವ ಕೃತಮ ಸಾಧವನ್ನು ನೋಡಿದರೆ ಮಾತನಾಡಿ ಫಲವಿಲ್ಲ. ನನ್ನ ವೈರಿಯನ್ನು ಬಿಟ್ಟುಕೊಡುವೆಯೋ ಇಲ್ಲ ಇದ್ದಕ್ಕೆ ಸಿದ್ಧನಾಗುವೆಯೋ? ಎಲ್ಲವೋ ಕೆಟ್ಟ ಮಾಧವ, ಕೆಟ್ಟ ಸ್ತ್ರೀಯರನ್ನೊಡಗೂಡಿ ನಾನೇ ಬಲು ಶ್ರೇಷ್ಠನೆಂದು ಹೇಳಬೇಡ. ಇದುವರೆಗೂ ಧರಣಿಯಲ್ಲಿ ಪಾಂಡವರು ಸತ್ಯವಂತರೆನಿಸಿಕೊಂಡು ಕಷ್ಟ ಕಾಲದಲ್ಲಿ ಮೊರೆಬಿದ್ದವರ ಪ್ರಾಣವನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಶ್ರೀಕೃಷ್ಣ ನೀನಾದರೆ ಈ ಕಡಿಗಾಲಿಯಾದ ಪಾರ್ಥನು ಸಾಮಾನ್ಯನೆಂದು ಭಾವಿಸಿದೆಯಾ? ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೊರಡು. ಅರ್ಜುನ, ಬಾರಲದೊರೊಳನೆ ತೋರುವ ಸೌರ್ಯವ, ಬಾರಲದೊರೊಳನೆ ತೋರುವ ಸೌರ್ಯವ, ಘೋರ ಚಕ್ರಕ್ಕೆ ನಿನ್ನ ಬಲಿ ಕೊಡುವೆ ನಾನು, ಘೋರ ಚಕ್ರಕ್ಕೆ ನಿನ್ನ ಬಲಿ ಕೊಡುವೆ ನಾನು. ಎಲ್ಲೋ ಮುರಹರಿಯೇ, ನೀನಂತ ಪೌರುಷವಂತನೇ ಆಗಿದ್ದರೆ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು. ನಿಂದ ಭಂಡಾಚಾರವನ್ನು ಧ್ವಂಸ ಮಾಡಿಬಿಡುವೆನು. ಕೆಲವೋ ಚೋರ ಎಮ್ಮಾರಿ ಅರಿತುಕೊಳ್ಳುವ ಅದಮ ಘಟಧ್ವಜನೆ, ನೀನು ಮೂರು ಲೋಕವನ್ನು ಪರಿಶೋಧಿಸಿ ನೋಡಿದರು ನನಗೆ ಯಾರು ಸರಿಸಮಾನರು ಇಲ್ಲವೆಂದು ಬಾರಿಗೂ ಕೂಗಬೇಡ. ನಿನ್ನ ಕೊರೆದ ಹಾಡುಗಳನ್ನು ಮುರಿದು ನಿನ್ನ ಒಡಲನ್ನು ಸೀಡಿ ನಿನ್ನ ದೇಹದೊಳಗಿನ ಕರುಳುಗಳನ್ನು ಬಗೆದು ಈ ಊರಿನ ಹೆಬ್ಬಾಗಿಲಿಗೆ ಹಾಕಿ ನಿನ್ನ ರಕ್ತವನ್ನು ಕ್ರೂರ ದೇವತೆಗೆ ಅಪಾರವಾದ ಊಟವನ್ನು ಮಾಡಿಸುವೆನು. ಬಾಯಿ ದಹಿಸಿದನಾಗು. ದುಷ್ಟಾರ್ಥನೆ ಕೇಳಲು ದುಷ್ಟಪಾರ್ಥನೆ ಕೇಳಲ್ಲ ಬಿಡುಗೋಳಗಯನ್ನು ಬೇಗ ದೋಟನ ವಚನವ ಬೇಡಿದೊಡೆ ದೋಟನ ವಚನವ ಬೇಡಿದೊಡೆ ಕಾಳಗದಲ್ಲಿ ನಾಶ ಕೈವೆ ನಿನ್ನ ಎಲ್ಲವೋ ಭ್ರಷ್ಟ ಪಾರ್ಥ,
ದುಷ್ಟನಾದ ಗೈನು ಬಿಟ್ಟು ಕೊಡದೆ ನನ್ನೊಡನೆ ಕಲಹವನ್ನು ಕಟ್ಟಿಕೊಂಡು ಕಾದಾಡುವುದು ನಡೀತಿಲ್ಲ. ಈ ಸೃಷ್ಟಿಯಲ್ಲಿ ಪಾಂಡವರು ಸತ್ಯವಂತರೆಂದು ನಂಬಿದರು. ಅಷ್ಟ ದಿಕ್ಕಿನ ಕೊಂಡಾಡುತ್ತಿದ್ದರು. ಈಗ ನೀವು ನನಗೆ ಮಾಡಿದ್ದು ಉಂಡ ಮರಿಗೆ 2 ಎನಿಸಿದ್ದಾಯಿತು. ಈಗ ನನ್ನ ವೈರಿಯನ್ನು ಬಿಟ್ಟು ಕೊಡುವೆಯೋ ಇಲ್ಲ ಯುದ್ಧಕ್ಕೆ ಸಿದ್ಧನಾಗುವೆಯೋ? ಶುದ್ಧ ಕಳ್ಳನ ಕೇಳಲು ಹವ ಶುದ್ಧ ಕಳ್ಳನ ಕೇಳಲು ನಾ ಬೇಳುವೆ ಈ ಕ್ಷಣದ ನಾರೇ ರುಕ್ಮಿಣಿಯ ಕದ್ದು ತಂದ ಚೋರನೇ ನಾರೇ ರುಕ್ಮಿಣಿಯ ಕದ್ದು ತಂದ ಚೋರನೇ ನಾನೇ ಬರುವವರನೆಂದು ಹೇಳುವೆಯ ನೀನು ಎಲ್ಲವೋ ಮಾಧವ ಕುಲ್ಲ ಹದಮ ವೇದದ ಮಾತುಗಳನ್ನು ನಾಡಿದರೆ ಎದುರುವವನಲ್ಲ ಎದುರುವವನು ನಾನಲ್ಲ. ಸೋದರ ಮಾವನಾದ ನಿನ್ನನ್ನು ನಂಬಿ ಸೋದರ ಮಾವನಾದ ನಿನ್ನನ್ನು ನಂಬಿ ಕೈನಿಗೆ ಭಾಷೆಯನ್ನು ಭಾಷೆಯನ್ನು ಕೊಟ್ಟನಲ್ಲದೆ ನಿನ್ನ ವೈರಿ ಎಂದು ತಿಳಿದು ಭಾಷೆಯನ್ನು ಕೊಟ್ಟಿಲ್ಲ. ಎಲ್ಲವೋ ಶುದ್ಧ ಕಳ್ಳ, ಎಲ್ಲವೋ ಶುದ್ಧ ಕಳ್ಳ. ಶ್ಲೇತವಾಹನ ಅರ್ಜುನ ಪೂತನೆಯನ್ನು ಕೊಂದ ವಿಷಯ ನಿನಗೀತಕ್ಕೆ ಪಾತಕ ಪೂತನೆಯು ವಿಷದ ಹಾಲನ್ನು ಕೊಟ್ಟಿದ್ದರಿಂದ ಅವನು ಅದಗೊಳಿಸನು. ಅದಂತಿರಲಿ ಮೈಕ್ ಕಡಿಮೆ ಮಾಡ್ಕೊಂಡು ಹೇಳಿ ಒಂಚೂರು. ಭಾವ ಏನು ಹೇಳಿ? ಈ ಧರಣಿಯಲ್ಲಿ ಯಾರೂ ಒರಿಯದಂತೆ ನಾರಿ ಮಣಿಯಾದ ರುಕ್ಮಿಣಿಯನ್ನು ಚೋರತನದಿಂದ ಕದ್ದು ತಂದ ಯದುವೀರ ನೀನಲ್ಲವೇ? ಮಧುರಾಪುರಕ್ಕೆ ಬಿಲ್ಲು ಹಬ್ಬಕ್ಕೆ ಎಂದು ಹೋಗಿ ಅಪಾರ ಬಲವಂತನಾದ ನಿನ್ನ ಸೋದರ ಮಾವನಾದ ಕಂಸಾಸುರನನ್ನು ಕೊಂದ ಕ್ರೂರ ಪಾತಕಿ ನೀನಲ್ಲವೇ? ನಿನ್ನ ಬಡಿವಾರವನ್ನು ಭಾರಿಗೂ ನನ್ನಲ್ಲಿ ಹೇಳಬೇಡ. ಶೂರನಾದ ಗಂಭೀರನಾದ ನನ್ನಲ್ಲಿ ಯುದ್ಧವನ್ನು ಮಾಡಿ ಈ ಗಯನನ್ನು ಬಿಡಿಸಿಕೊಂಡು ಹೋಗು. ಕೆಲವು ದುಷ್ಟ ಧನಂಜರಿ ಸೋದರ ಅಳಿಯನೆಂಬ ಇದುವರೆಗೂ ನಿನ್ನನ್ನು ಶಮನಪಡಿಸಿದಂತಾಯಿತು. ಈ ಚಕ್ರದಿಂದ ನಿನ್ನನ್ನು ಸಂಹರಿಸಿ ನೋಡು. ಎಲ್ಲವೋ ದೇವಕ್ಕೆ ನಂದನ ಮಾವನೆಂಬ ಮರ್ಯಾದೆಯಿಂದ ಇದುವರೆಗೂ ಕೈ ಮಾಡಿದೆ ಬಿಟ್ಟಿದ್ದರಿಂದ ಕೆಟ್ಟ ಮಾತುಗಳನ್ನೇ ಆಡುತ್ತಿರುವೆಯ. ನಿನ್ನ ಜೀವವನ್ನೇ ಕೊನೆಗಾಣಿಸುವೆನು. ಇದೋ ಈ ಬಾಣವನ್ನು ಬಿಡುವೆನು, ಇದರನ್ನು ಪೆಟ್ಟನ್ನು ಸಹಿಸಿಕೋ. ಸ್ವಾಮಿ, ಇದೇನಿದು? ಈ ರೀತಿ ಮೂರ್ಛೆಗೊಂಡಿರುವರಲ್ಲ ಸ್ವಾಮಿ. ಪಾಪಿಯಾದ ಗೈನ ದೆಸೆಯಿಂದ ಈ ಅರ್ಜುನನಿಂದ ನೀವು ಈ ರೀತಿ ಮೂರ್ಛೆಗೊಂಡಿರಲ್ಲ ಸ್ವಾಮಿ. ಈಗ ನನ್ನ ಗತಿ ಏನು? ಪ್ರಾಣೇಶ್ವರ ಹೇಳಿ ಸ್ವಾಮಿ. ಅಮ್ಮ ರುಕ್ಮಿಣಿ ದೇವಿ, ಭಂಗಪಟ್ಟು ಮಲಗಿದನೆಂದು ನೀನು ಕಣ್ಣೀರು ಸುರಿಸುತ್ತಾ ಅಳಬೇಡ. ನಿನ್ನ ಪತಿಗೆ ತಕ್ಕ ಉಪಚಾರವನ್ನು ಮಾಡಿ ಮೂರ್ಛೆ ತಿಳಿಯುವಂತೆ ಮಾಡುವೆನು. ಹರಿಯ ಪರಲೋಕವಂ ಸೇರಿದೆಯಾ ಹರಿಯ ಪರಲೋಕವಂ ಸೇರಿದೆಯಾ ಈ ಧರೆಯಲಿ ನಾನೆಂದು ಮೆರೆಯಲೇ
ಇಷ್ಟ ಭಾವನಾದ ಶ್ರೀಕೃಷ್ಣ ಮೂರ್ತಿಯೇ, ಪಾಪಿಗಳಿಂದ ನೀನು ಗಾಸಿಪಟ್ಟಿ ಮಲಗಬಹುದೇ? ಅಯ್ಯೋ ಶ್ರೀಹರಿ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ನಿನ್ನಿಷ್ಟದಂತೆ ಕುಂತಿಪುತ್ರರನ್ನು ಕಾಪಾಡುತ್ತಿದ್ದೀಯಲ್ಲ. ಏಳು ಭಾವ, ಮೇಲೆ ಹೇಳು. ಕೆಲವು ನೀಚ ಭಾರತ ಮಾತು ಮಾತಿಗೂ ಪ್ರತ್ಯುತ್ತರ ಹೇಳುತ್ತರು ನ್ಯಾಯವಲ್ಲ. ನೀನಂತ ಪರಾಕ್ರಮಿಯಾದರೆ ಯುದ್ಧಕ್ಕೆ ಸಿದ್ಧನಾಗಿ ಬಾ. ಈ ಸಾರಿ ನಿನ್ನನ್ನು ನಾಶ ಮಾಡುವೆನು. ಪ್ರಾಣೇಶ್ವರ ಸ್ವಾಮಿ ಮೂರ್ಛಿತ ಹೊಂದಿದ ಸ್ವಾಮಿ, ಪಾಪಿ ಗಯನನ್ನು ರಕ್ಷಿಸಲು ಹೋಗಿ ನೀವು ಮೂರ್ಛಿತರಾದಿರ. ಹೇಳಿ ಸ್ವಾಮಿ, ಹೇಳಿ. ಸಹೋದರಿ ಸಹೋದರಿ, ಚಿಂತಿಸಬೇಡಿ. ನಿನ್ನ ಪತಿಯು ಮೂರ್ಛೆ ತಿಳಿದು ಹೇಳುವಂತೆ ಮಾಡುವುದು. ಇನ್ನು ನಿಮ್ಮ ಚಿಂತೆಯನ್ನು ಬಿಡಿ. ಬಿಡು ತಂಗಿ ಮನದ ಶೋಕವ, ಸಹೋದರಿ, ಅಣ್ಣ, ಈ ಚಕ್ರದೋಳಿನ ಪತಿಯಂ ಪಡೆಯುವೆ, ಈ ಚಕ್ರದೋಳಿನ ಪತಿಯಂ ಪಡೆಯುವೆ, ಲಾಲಿಸನ್ನಯ ವಾಕ್ಯವ ಸಹೋದರಿ. ಸಹೋದರಿ ಅಣ್ಣ, ಸಹೋದರಿ, ದುಃಖಿಸಬೇಡಿ. ನಿನ್ನ ಪತಿಯು ಮೂರ್ಛೆ ತಿಳಿದು ಹೇಳುವಂತೆ ಮಾಡುವೆನು. ಇನ್ನು ನಿಮ್ಮ ಚಿಂತೆಯನ್ನು ಬಿಡಿ. ಮಾತನಾಡೆನ್ನೊಡನೆ ನೀನು, ಮಾತನಾಡೆನ್ನೊಡನೆ ನೀನು, ಪ್ರೀತಿಯಿಂದಲೇ ಬೇಡುವೆನಾ. ಸಹೋದರಿ, ಕುಂತಿ ಕೇಳಂತರಂಗದಳು, ಕುಂತಿ ಕೇಳಂತರಂಗದಳು, ಎಂತು ಪೇಳಲೀಗ. ಪಾರ್ಥ ಪಾರ್ಥ, ಪಾಪಿಗಳಿದೆ ನಿನಗೆ ಘಾಸಿ ಉಂಟಾಯ್ತೆ. ಅಯ್ಯೋ, ಹೇಳು ಧನಂಜಯ, ಹೇಳು. ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ ಕೃಷ್ಣ, ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ ಕೃಷ್ಣ. ಭಕ್ತಿ ಭಾಗ್ಯವನ್ನು ನೀಡು ದೇವ ಪರಮಾತ್ಮ, ಭಕ್ತಿ ಭಾಗ್ಯವನ್ನು ನೀಡು ದೇವ, ಭಕ್ತಿ ಭಾಗ್ಯವನ್ನು ನೀಡು ದೇವ, ಭಕ್ತಿ ಭಾಗ್ಯವನ್ನು ನೀಡು ದೇವ. ಭವ ಭಂಜನಾದೆ, ಭವ ಭಂಜನಾದೆ, ಬಾಂಧವ್ಯ ರೂಪ
ಭವಭಂಜನಾದೆ ಭವಭಂಜನಾದೆ ಬಾಂಧವ್ಯ ರೂಪ ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ಕೃಷ್ಣ ಸರಸಾಕ್ಷನೀನೆ ಸರ ಪದವಿ ತೋರೋ ಪರಮಾತ್ಮ ಸರಸಾಕ್ಷನೀನೆ ಸರ ಪದವಿ ತೋರೋ ಸರಸಾಕ್ಷನೀನೆ ಸರ ಪದವಿ ತೋರೋ ಸರಸಾಕ್ಷನೀನೆ ಸರ ಪದವಿ ತೋರೋ ಭವಭಂಜನಾದೆ ಭವಭಂಜನಾದೆ ಬಾಂಧವ್ಯ ರೂಪ ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ಕೃಷ್ಣ ಎಂತಹ ದುರ್ಧರ ಪ್ರಸಂಗವಿದು. ನನ್ನ ಪ್ರಿಯ ಭಕ್ತರಾದ ಪಾಂಡವರು ಅರ್ಜುನೊಡನೆ ಯುದ್ಧ ಮಾಡಬೇಕಾದ ಪ್ರಸಂಗ ಬಂತು. ಇರಲಿ, ವಿವೇಕವನ್ನು ಹೇಳಿ ನೋಡುವೆನು. ಅರ್ಜುನ, ಏಕೆ ಸುತ್ತಿರುವೆ? ಗಯನು ಬಿಟ್ಟುಕೊಟ್ಟು ನೀನು ಶರಣಾಗತರಾದರೆ ನಿನ್ನನ್ನು ಒಳ್ಳೆಯವನೆಂದು ಭಾವಿಸುತ್ತೇನೆ. ಇಲ್ಲವಾದರೆ ನೀನೇನು ಹಠವನ್ನು ಸಾಧಿಸುವುದಾದರೆ ಅದರ ಪರಿಣಾಮ ಏನಾಗುತ್ತೆ ನೋಡುತ್ತಾರೆ. ಭಾವ, ಹಳೆಯ ಬಂಧುತ್ವವನ್ನು ಹುಡುಕಿ ತಂದೆಯ. ಹಳೆಯ ಬಂಧುತ್ವವನ್ನು ಹುಡುಕಿ ಈ ಗಯನ ಕೊರಳನ್ನು ಕೊಯ್ಯಲು ಬಂದೆಯ. ಧನಂಜಯ, ಉಂಡ ಮನೆಗೆ ಎರಡೆಡಿಸುವ ನಿಮ್ಮನ್ನು ಯಾರು ತಾನೇ ಸತ್ಯವಂತನೆಂಬವರು? ಕೃಷ್ಣ, ನಿನ್ನ ಸೋದರತ್ತೆಯಾದ ಪೂತನಿಯನ್ನು ಹಾಲು ಕುಡಿಯುವ ನೆಪದಿಂದ ಅವಳ ಪ್ರಾಣ ತೆಗೆದವನು ನೀನೋ ನಾನೋ ಯೋಚಿಸು. ಅರ್ಜುನ, ನಿನ್ನ ಮಾತನ್ನು ಸಾಕು ಮಾಡು. ವೈರಿಯನ್ನು ಮುಚ್ಚಿಟ್ಟುಕೊಂಡು ನನ್ನ ಮೇಲೆ ಶಸ್ತ್ರವನ್ನೆತ್ತಿರುವುದು ಸ್ವಾಭಿ ದ್ರೋಹವಲ್ಲವೇ? ಕೃಷ್ಣ, ನಿನ್ನ ಪರೋಪಕಾರದ ಬುದ್ಧಿಯನ್ನು ಯಾರೂ ಅರಿಯರೆ. ಇನ್ನು ಈ ಗಯನನ್ನು ನಿನ್ನ ಸ್ವಾಧೀನ ಮಾಡಿದರೆ ನಮ್ಮಗಳ ಗತಿಯೇನಾಗುವುದು? ಯಾರು ಕಂಡವರು? ಅರ್ಜುನ, ಒಳ್ಳೆಯ ಮಾತಿನಿಂದ ಗಯನನ್ನು ಬಿಟ್ಟು ಕೊಟ್ಟರೆ ಸರಿ. ಬಿಟ್ಟು ಕೊಡುವುದಿಲ್ಲ ಎಂದರೆ ನೀನು ಮಾಡುವುದಾದ್ರೂ ಏನು? ಮಾಡುವುದೇನು? ನಿನ್ನ ಮೇಲೆ ಯುದ್ಧ. ನಾನು ಅದಕ್ಕೆ ಮೊದಲೇ ಸಿದ್ಧನಾಗಿರುವೆನು. ಮೊದಲು ಮಾಯಾಸ್ತ್ರದಿಂದ ಅರ್ಜುನ ಬೆತ್ತಳಿಕೆಯಿಂದ ಗಯನ ಛೇದನ ಮಾಡಿ ಅನಂತರ ಪರೀಕ್ಷಿಸಿ ನೋಡುವೆನು. ಕೃಷ್ಣ, ನೋಡಿದೆಯಾ? ಸೂರ್ಯದೇವನು ಅಸ್ತಾಂಗಿತವನಾದ ಸಮಯ ಬಂದಿತು. ನಿನ್ನ ಶಪಥದ ಅವಧಿಯು ಮುಗಿಯಿತು. ಇನ್ನು ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗು. ಅಯ್ಯೋ ಅರ್ಜುನ, ನನ್ನ ಶಪಥ ಎಂದೋ ಪೂರ್ತಿ ಆಯಿತು. ಇನ್ನು ವೃತ ಮಾತುಗಳನ್ನೆತ್ತಕ್ಕೆ ಆಡುತ್ತಿರುವೆ. ಹಿಂತಿರುಗಿ ನೋಡು, ನಿನ್ನ ಬತ್ತಳಿಕೆಯಲ್ಲಿ ರಕ್ತ ಸುರಿಯುತ್ತಿರುವುದಲ್ಲ. ಆಹಾ, ಇದೇನು ಆಶ್ಚರ್ಯ! ನನ್ನ ಬತ್ತಳಿಕೆಯಲ್ಲಿ ರಕ್ತವು ಸುರಿಯುತ್ತಿರುವುದಲ್ಲ. ಮುಂದೇನು ಮಾಡಲಿ? ನಾನು ಮಾಡಿದ ಸಾಹಸವೆಲ್ಲವೂ ಹಾಳಾಗುವೈತೆ. ಎಲೇ ಕೃತಜ್ಞನೇ, ನನ್ನೊಡನೆ ಯುದ್ಧವನ್ನು ಮಾಡದೆ ಮೋಸದಿಂದ ಗಯನನ್ನು ಕೊಂದೆಯ. ನೀನು ಎಂತಹ ವೀರನು? ಅರ್ಜುನ, ನನ್ನ ಭಾಷೆ ಪೂರ್ತಿ ಆಯಿತು. ನಿನ್ನ ವೃತ ಮಾತುಗಳಲ್ಲಿ ಆಡುತ್ತಿರುವೆ. ಕೃಷ್ಣ, ಒಳ್ಳೆಯ ಮಾತಿನಿಂದ ಗಯನ ಪ್ರಾಣವನ್ನು ಹಿಂದಿರಿಸಿದ್ರೆ ಸರಿ. ಇಲ್ಲವಾದರೆ ನಿನ್ನ ಪ್ರಾಣವನ್ನೇ ಆತನ ಮಾಡುವೆನು. ಅಯ್ಯೋ ಅರ್ಜುನ, ಒಬ್ಬ ಗಯನ ಪ್ರಾಣವನ್ನು ಸಂರಕ್ಷಣಾದ ನೀನು ನನ್ನ ಪ್ರಾಣಹರಣ ಮಾಡುವೆಯಾ? ಅಯ್ಯೋ ಗೋಪಾಲಕ, ಜಗದೀಶ್ವರನಿಂದ ಸಂಪಾದಿಸಿದ ಈ ಪಾಶುಪತಾಸ್ತ್ರವನ್ನು ಬಿಡುವೆನು. ಇದರ ಪೆಟ್ಟನ್ನು ಸಹಿಸಿಕೊಂಡರೆ ನೀನು ಕೃಷ್ಣನೇ ಸರಿ. ಅರ್ಜುನ, ನನ್ನ ಶಪಥ ಮುಂದೆ ನಿನ್ನ ಪಾದಪಶಾಸ್ತ್ರವು ಏನು ಮಾಡುವುದನ್ನು ನೋಡುತ್ತಿರು. ನಾರಾಯಣ, ಓಹೋ, ಇದು ಏನು? ಪಾರ್ಥನ ಕೈಯಲ್ಲಿ ಪಾಶುಪತಾಸ್ತ್ರ, ಕೃಷ್ಣನ ಕೈಯಲ್ಲಿ ಚಕ್ರ. ಈಗ ಸರಿ ಹೋಯಿತು. ಲೋಕವು ಇನ್ನು ಉಳಿಯುವಂತಿಲ್ಲ. ಕೃಷ್ಣಾರ್ಜುನರೇ, ತಡೆಯಿರಿ. ನಾರಾಯಣರಾದ ನೀವುಗಳು ಅಜ್ಞಾನಕ್ಕೆ ಒಳಗಾಗಿ
ಹೋರಾಟಕ್ಕೆ ನಿಂತರೆ ಮುಂದೆ ಮುಂದೆ ಪ್ರಪಂಚದ ಗತಿ ಏನು? ಅರ್ಜುನ ಅರ್ಜುನ, ಈ ನಿನ್ನ ಪಾಶುಪತಾಸ್ತ್ರವನ್ನು ಕೆಳಗಿಳಿಸು. ಕೃಷ್ಣ, ನಿನ್ನ ಚಕ್ರವನ್ನು ಮರೆಸು. ಅನಾಹುತವನ್ನು ತಪ್ಪಿಸಿದನು. ಅರ್ಜುನ ಅರ್ಜುನ, ಪರಮಾತ್ಮನಿಗೆ ನಮಸ್ಕರಿಸುವನಾಗು. ಪರಮಾತ್ಮ ಕ್ಷಮೆಯನ್ನು ಬೇಡು. ಎಂದಿನಂತೆ ನಿಮ್ಮೆಲ್ಲರನ್ನು ಕಾಪಾಡುವನು. ಪರಮಾತ್ಮ, ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು ತಂದೆ. ಪಾಂಡವರೇ, ನಿಮಗೆ ಬೇಕಾದದ್ದು ಕೇಳಿ. ಪರಮಾತ್ಮ, ಸರ್ವವ್ಯಾಪಿಯಾದ ನೀನು, ಎಲ್ಲವನ್ನು ಅರಿತಿರುವ ನೀನು ನಮ್ಮನ್ನು ರಕ್ಷಿಸುವುದಾದರೆ ಈ ಗಾಯನಿಗೆ ಪ್ರಾಣದಾನವನ್ನು ಮಾಡಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಕೃಷ್ಣ ಕೃಷ್ಣ, ಗಯನಿಗೆ ಪ್ರಾಣದಾನವನ್ನು ಮಾಡುವನಾಗು. ಪರಮಾತ್ಮ, ಧನ್ಯನಾದನು. ಪರಮಾತ್ಮ, ಧನ್ಯನಾದನು. ನನ್ನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಾಪಾಡು ದೇವ. ಅಯ್ಯ ಗಯನೆ, ಇನ್ನು ನೀನು ನಿರ್ಭೀತನಾಗಿರು. ಪೂಜ್ಯರಾದ ನಾರದರ ದೆಸೆಯಿಂದ ನನ್ನ ಪ್ರಾಣವೂ ಉಳಿಯಿತು. ನಿಮ್ಮ ಉಪಕಾರವನ್ನು ನಾನು ಹೇಗೆ ಮರೆಯಲಿ? ಗಯನೆ, ನಾನೇನು ಮಾಡಿದೆ? ಎಲ್ಲ ಈ ಮಹಾನುಭಾವನಿಗೆ ಸೇರಿದ್ದು. ಓ, ಇದಕ್ಕೆ ನಾರದ ಬೆಂಬರವು. ಸರಿ ಸರಿ, ಪುಣ್ಯಾತ್ಮರು ಹೇಗೆ ಕಲಹಾಪ್ರಿಯವರು ಹಾಗೆ ಲೋಕ ಕಲ್ಯಾಣವನ್ನು ಉಂಟು ಮಾಡುವರು. ನಿಮಗೆ ಸನ್ಮಂಗಳವನ್ನು ಉಂಟು ಮಾಡಿದ ಈ ಮಹಾತ್ಮನನ್ನು ಕೊಂಡಾಡೋಣ ಬನ್ನಿ. ಸೂರ್ಯ ಕುಮಾರನ ಶನಿದೇವ, ಸೂರ್ಯ ಕುಮಾರನ ಶನಿದೇವ, ಸೂರ್ಯ ಕುಮಾರನ ಶನಿದೇವ, ಛಾಯಾ ಪುತ್ರನೇ ಮಹಾದೇವ, ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ, ಆಪದಾಂಧವ ಶನಿದೇವ, ಆಪದಾಂಧವ ಶನಿದೇವ, ಆಪದಾಂಧವ ಶನಿದೇವ, ಅನಾಥ ರಕ್ಷಕ ಮಹಾದೇವ, ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ, ತಂದೆಯು ನೀನೇ ಶನಿದೇವ, ತಂದೆಯು ನೀನೇ ಶನಿದೇವ, ತಂದೆಯು ನೀನೇ ಶನಿದೇವ, ತಾಯಿಯು ನೀನೇ ಮಹಾದೇವ, ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ, ಕಾಕವಾಹನ ಶನಿದೇವ, ಕಾಕವಾಹನ ಶನಿದೇವ, ಕಾಕವಾಹನ ಶನಿದೇವ, ಆಡಿಸಬೇಡ ಮಹಾದೇವ, ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ, ಬಂಧುವು ನೀನೇ ಶನಿದೇವ, ಬಂಧುವ ನೀನೇ ಶನಿದೇವ, ಬಂಧುವ ನೀನೇ ಶನಿದೇವ, ಭಯವು ನೀನೇ ಮಹಾದೇವ, ಜಯ 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 ಶುಭ ಮಂಗಳ ಮಹಾದೇವ, ಕಾರ್ಯ ವರದಳು ಶನಿದೇವ, ಆರವಾದ ಶನಿದೇವ, ಆರವಾದ ಶನಿದೇವ, ನೆಲೆಸಿರುವಾತನೆ ಮಹಾದೇವ, ಜಯ ಶುಭ ಮಂಗಳ ಮಹಾದೇವ, ಜಯ ಜಯ ಮಂಗಳ ಶನಿದೇವ, ಜಯ ಶುಭ ಮಂಗಳ ಮಹಾದೇವ. ಜೈ ಹಿಂದಿರಾರಮಣ ಗೋವಿಂದ, ಹರಿನಾಮ ಸಂಕೀರ್ತನ ಗೋವಿಂದ, ಆಂಜನೇಯವರ ಗೋವಿಂದ, ಬ್ರಹ್ಮಾಂಜನೇಯವರ ಗೋವಿಂದ, ಹನುಮಾನ್ಕೋ ಸತ್ಯಪಾಲಂಕೋ ತುಲಾವರ ಪದಾಕಿ ಭಕ್ತ ಮಂಡಳಿ ಕಿ ಶ್ರೀ ಶನಿದೇವರ ಪಾದಾರ ಬಲಿಯತಿ ಗೋವಿಂದ, ಶರಮಾತ್ಮ ಕಿ
ಒಂದು 5 ನಿಮಿಷ ಎಲ್ಲರೂ 4 ಜನ ಮೇಲೆ